ವಕ್ರತುಂಡ ಮಹಾಕಾಯ. ಹೌದು, ಸೂರ್ಯಕೋಟಿ ಸಮಪ್ರಭ. ಹೌದ್ರಿಪ್ಪ. ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರ್ಯೇಷು ಸರ್ವದಃ ಸರ್ವಕಾರ್ಯೇಷು ಸರ್ವದಃ ಎನ್ನುತ್ತ. ಹೌದಾ, ಪ್ರಥಮದಲ್ಲಿ ಸೋಮನಾಥ ಲಿಂಗದಿಂದ ಉದ್ಭವಿಸಿ ಅರಿತು 700 ವರ್ಷ, ಅರಿಯದ 700 ವರ್ಷ ಜಗತ್ತನ್ನು ಸಂಚರಿಸಿ, ಹೌದು, ಜಗದ ಜನರನ್ನ ಉದ್ಧಾರವನ್ನ ಗೈದಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡುತ್ತಾ, ಹೌದಪ್ಪ, ಈ ಭೂಮಿಯ ಮೇಲೆ ಯುಗ ಯುಗದಲ್ಲಿ ಅವತಾರವನ್ನ ತಾಳಿ, ಹೌದು, ದುಷ್ಟರ ಮರ್ದನೆಯನ್ನ ಮಾಡಿ ಶಿಷ್ಟರ ಪರಿಪಾಲನೆಯನ್ನ ಗೈದಿರತಕ್ಕಂಥ, ಹೌದ್ರಪ್ಪ, ಅನ್ಯಾಯ ಅಧರ್ಮ ಅತ್ಯಾಚಾರಗಳನ್ನ ಹೊಡೆದೋಡಿಸಿ ನ್ಯಾಯ ನೀತಿ ಧರ್ಮವನ್ನ ನೆಲೆಗೊಳಿಸಿರತಕ್ಕಂಥ, ಹೌದು, ನನ್ನಪ್ಪ ಬೀರದೇವರ ಕರ್ತೃಗದ್ದಿಗೆಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಬೀರದೇವರ ಪರಮ ಶಿಷ್ಯನಾಗಿ ತನ್ನ ಜೀವದ ಹಂಗನ್ನೇ ಹರಿದು ದುಡಿದಿರತಕ್ಕಂಥ, ಹೌದು, ಮಾನವರಲ್ಲಿ ಮನೆಗೇನೆ, ದೇವರಲ್ಲಿ ದೇವಗೇನೆ, ಹೌದು, ಶುದ್ಧರಲ್ಲಿ ಶಿವಗೇನೆ ಅನಿಸಿಕೊಂಡು ಹಗಲಿರುಳು ಗುರು ಸೇವೆಯನ್ನ ಮಾಡಿ ಸಾಕ್ಷಾತ್ ಪರಮಾತ್ಮನನ್ನು ಈ ಬರಿಗಿಳಿಸಿ ಭಗವಂತನಿಂದ ಮುಂಡಾಸವನ್ನ ಪಡಿತಿರ್ತಕ್ಕಂಥ, ಹೌದ್ರಿಪ್ಪ, ಸೋಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂಥ, ಹೌದು ಹೌದು, ನನ್ನಪ್ಪ ಮೈಮಾಂತಕ ಮಾಳಿಂಗರಾಯರ ದಿವ್ಯ ಕರ್ತೃಗದ್ದಿಗೆಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಮಾಳಿಂಗರಾಯರಿಗಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ದುಡಿದಿರ್ತಕ್ಕಂಥ, ಹೌದು, 11 ದಿನಗಳ ಪರಂಪರವಾಗಿ ಅನ್ನ ನೀರನ್ನಿಲ್ಲದೆ ಅನುಷ್ಠಾನವನ್ನ ಮಾಡಿ, ಹೌದಾ, ಗುರು ಮಾಳಿಂಗರಾಯರನ್ನು ಒಲಿಸಿಕೊಂಡು ಸುಮಾರು 58 ವರ್ಷಗಳ ಪರಂಪರವಾಗಿ, ಹೌದು, ಪ್ರತಿ ಗುರುವಾರ, ಪ್ರತಿ ರವಿವಾರ, ಪ್ರತಿ ಅಮಾವಾಸ್ಯೆಯೂ ಕೂಡ, ಹೌದು, ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸ್ತಕ್ಕಂಥ, ಹೌದು, ಕೋಟಿ ಕೋಟಿ ಭಕ್ತರನ್ನು ಉದ್ಧಾರಗೈತಕ್ಕಂಥ, ಹೌದು, ನಮ್ಮ ನಿಮ್ಮೆಲ್ಲರ ಆರಾಧ್ಯದ ದೈವ, ಹೌದು, ನಡೆದಾಡುವ ದೇವರು, ಮಾತನಾಡುವಂತಹ ದೇವರು, ಉಂಡು ಊಟ ಕಂಡ ಕನಸ ಪಾತಾಳದೊಳಗಿನ ಬೇಡ ಕೈಲಾಸದೊಳಗಿನ ಸುದ್ದಿ, ಹೌದು, ಎಲ್ಲಿಯೂ ನಡೆದದ್ದನ್ನು ಕುಳಿತಲ್ಲೇ ಹೇಳುವಂತ ಸಾಮರ್ಥ್ಯವುಳ್ಳಂತಹ ನನ್ನಪ್ಪ ಗುರುಗುಳಿಮಾರ ಅಮೋಕ್ಷದ ಮಿತ್ತವರ ಪವಿತ್ರ ಪಾದಕ್ಕೂ ಕೂಡ, ಹೌದು, ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇಂದಿನ ದಿವಸ ಸಾಕ್ಷಾತ್ ಶಿವಪಾರ್ವತಿಯರು ಈ ಒಂದು ಪುಣ್ಯ ಭೂಮಿಗೆ ಇಳಿದು, ಹೌದು, ಮಗು ಮಾಳಿಂಗರಾಯನಿಗೆ ವಚನ ಕೊಟ್ಟ ಪ್ರಕಾರವಾಗಿ, ಹೌದು, ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕ ಶಿವಪಾರ್ವತಿಯರ ಜೊತೆಯಾಗಿ, ಹೌದು, ಕೈಲಾಸದಲ್ಲಿ ಅವತ್ತೇ ಬಿತ್ತಿ ಅವತ್ತೇ ಬೆಳೆದು ಅವತ್ತೇ ಹತ್ತಿಯನ್ನು ಬಿಡಿಸಿ, ಹೌದು, ಹತ್ತಿಯಿಂದ ಮುಂಡಾಸವನ್ನ ನೈಕೊಂಡು, ಹೌದು, ಮಗು ಮಾಳಿಂಗರಾಯನಿಗಾಗಿ ಹಾತೊರೆದು ಹಂಬಲಿಸಿ, ಯಾವ ಸೃಷ್ಟಿಕರ್ತ ಪರಮಾತ್ಮ ಹಾಗೂ, ಹೌದು, ಪರಮಾತ್ಮನ ಧರ್ಮ ಪತ್ನಿ ಆಗಿರ್ತಕ್ಕಂತಹ ತಾಯಿ ಪಾರ್ವತಾದೇವಿ, ಹೌದು, ಮಗು ಮಾಳಿಂಗರಾಯನಿಗಾಗಿ ಬೆಳಗುವಗೋಸ್ಕರವಾಗಿ ಕಂಚಿನ ಕಳಸವನ್ನು ತುಂಬಿಕೊಂಡು ಶಿವಪಾರ್ವತಿಯರು ಈ ದರೆಗಳಿರುವ ಈ ಪುಣ್ಯ ಭೂಮಿಯ ಮೇಲೆ, ಹೌದಾ, ಮಗುವಿಗೆ ಆಯರಿಯನ್ನ ಮಾಡಿ ಮುತ್ತಿನ ಆರತಿಯನ್ನ ಬೆಳಗಿ, ಹೌದು, ಮಗನೇ, ನಿನಗೆ ಕೊಟ್ಟ ವಚನದಂತೆ ನಿನ್ನ ವಚನ ನಾವು ಇವತ್ತ ಪರಿಪೂರ್ಣವಾಯಿತು, ಹೌದು ಹೌದು, ನಾವಿನ್ನ ಮತ್ತ ಈ ಮರ್ತ ಲೋಕದಿಂದ ಕೈಲಾಸಕ್ಕೆ ಹೋಗ್ತೀವಿ ತಿಳ್ಕೊಂಡು, ಹೌದು, ಮಾಳಿಂಗರಾಯನಿಗೆ ಮುದ್ದಾಡಿ ನಕ್ಕು ನಲಿದಾಡಿ, ಹೌದು, ನನ್ನಪ್ಪ ಮಾಳಿಂಗರಾಯನ ಜೊತೆಗೆ, ಹೌದು, ಈ ಪುಣ್ಯ ಭೂಮಿಯಲ್ಲಿ ತಿರುಗಾಡಿ ಮತ್ತು ತನ್ನ ಕೈಲಾಸದತ್ತ ಹೋಗತಕ್ಕಂತ ಈ ಒಂದು ಪುಣ್ಯ ಜಾಗ, ಹೌದು ಹೌದು, ಈ ಒಂದು ಪುಣ್ಯದ ಜಾಗಕ್ಕ ಇವತ್ತಿನ ದಿವಸ ನನ್ನಪ್ಪ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಭಕ್ತರನ್ನ ಕರೆದುಕೊಂಡು, ಹೌದು, ಗುರುಗುಳಿಮಾರ ಅಮೋಘ ಮುತ್ತ ಅವರು ಈ ಒಂದು ಪುಣ್ಯ ಸ್ಥಾನದಲ್ಲಿ, ಹೌದು, ಗುರು ಮಾಳಿಂಗರಾಯರ ಬೆತ್ತವನ್ನ ತೆಗೆದುಕೊಂಡು ಬಂದು, ಹೌದು, ಗುರುವಿನ ದರ್ಶನವನ್ನು ಪಡ್ಕೊಂಡು ಇಲ್ಲಿ ನೆರವೇರ್ತಕ್ಕಂತಹ ಭಕ್ತರಿಗೆಲ್ಲರೂ ಕೂಡ, ಹೌದು, ಉಪಹಾರಕ್ಕಾಗಿ ಪ್ರಸಾದದ ರೂಪದಲ್ಲಿ, ಹೌದು, ಯಾವ್ಯಾವ ಭಕ್ತರಿಗೂ ಸಹಿತ ಬೇಕು ಬೇಡದ್ದು ಇವತ್ತು ನನ್ನಪ್ಪನ ಸನ್ನಿಧಾನದೊಳಗ, ಹೌದು,
ಯಾರು ಶೇಂಗಾದ ಹೋಳಿಗೆನ ಉಂಡ್ರು, ಯಾರು ಮೊಸರು ಅವಲಕ್ಕಿನ ಉಂಡ್ರು, ಯಾರು ಸೇವಾನೆ ತಿಂದ್ರು, ಯಾರು ಕರ್ಚಿಕಾಯಿನ ತಿಂದ್ರು, ಹೌದು, ಯಾರು ಮೈಸೂರು ಪಾಕ ತಿಂದ್ರು, ಯಾರು ಪೇಡೆ ತಿಂದ್ರು, ಯಾರು ಗುಲಾಬ್ ಜಾಮೂನ್ ತಿಂದ್ರು, ಹೌದು, ಹಿಂಗ ಹತ್ತು ಹಲವಾರು ಪದಾರ್ಥಗಳನ್ನ, ಹೌದು, ಇವತ್ತೆಲ್ಲ ಕೂಡಿರ್ತಕ್ಕಂಥ ಸಾವಿರಾರು ಭಕ್ತರಿಗೆ ಗುರು ಅಮೋಘ ಸಿದ್ಧಮುತ್ತ ಅವರಿಗೆಲ್ಲ ಉಣಬಡಿಸಿ, ಹೌದು, ಗುರು ಮಾಳಿಂಗರಾಯನ ದರ್ಶನವನ್ನ ಮಾಡಿಸಿ, ಒಂದು ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಅರಿತು ಅರಿಯೋದು ಹಾಗೆ ಮಾಡಿರ್ತಕ್ಕಂಥ ಎಲ್ಲ ಪಾಪ ಕರ್ಮಾದಿಗಳನ್ನ, ಹೌದು ಹೌದು, ಎಲ್ಲ ಭಕ್ತರದ್ದು ದೂರ ಆಗ್ಲಿಕ್ಕೆ ತಿಳ್ಕೊಂಡು ಈ ಒಂದು ಪುಣ್ಯ ಭೂಮಿಗೆ ಇಂದಿನ ದಿವಸ ಕರ್ಕೊಂಡು ಬಂದು, ಹೌದು, ಗುರುವಿನ ದರ್ಶನ ಮಾಡ್ಯಾರ. ಭಕ್ತರೆಲ್ಲ ಬಹಳ ಹೌಸದಿಂದ ಬಂದರು. ಹೌದು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಗಡಿ, ತೆಲಂಗಾಣ ಭಾಗದಿಂದ, ಹೌದು, ಗೋವಾ, ಮುಂಬೈ, ಪುನಾದಿಂದ ತಾವೆಲ್ಲ ಬಂದಿರಿ. ಇಲ್ಲಿಗೆ ಬಂದಿರಿ ಅಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿಪ್ಪ? ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಹೌದು, ಯಾಕಂದ್ರೆ ಮತ್ತೆ ಹೆಂಡ್ರು ಮಕ್ಕಳು ಸಂಸಾರ ಚಿಂತೆ ಮಾತಾಡೋದು ಬಂದು ಬಳಗ ಹವನವ ಇವು ದಿನ ಇರ್ತಾವ, 12 ತಿಂಗಳು ಇರ್ತಾವ. ಅವು ನಮ್ಮ ಮನ್ಯಾಗ ಸಿಗ್ತಾವ. ಹೌದು, ಸಿಗ್ತಾವ್ರಪ್ಪ ದಿನ. ಆದ್ರ ಎಲ್ಲಿ ಸಿಗಲಾರ್ದನ್ನ ಇವತ್ತ ಇಲ್ಲಿ ಏನು ಪಡ್ಕೊಂಡು ಹೋಗಬೇಕಾಗ್ಯದ? ಏನು ಪಡ್ಕೋಬೇಕಾಗ್ಯದ್ರಿಪ್ಪ? ಜೀವನದೊಳಗೆ ನಾವು ಎಷ್ಟೋ ಪಾಪ ಕರ್ಮಾದಿಗಳನ್ನ, ಹೌದು, ಮಾಡಿ ಅವುಗಳನ್ನ ಕಷ್ಟಗಳನ್ನ ನಾವು ನೀವೆಲ್ಲ ಅನುಭವಿಸಬೇಕಿತ್ತು. ಆ ಎಲ್ಲ ಅರಿತು ಅರಿಯದೆ ಹಾಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನ, ಹೌದು, ಗುರು ಮಾಳಿಂಗರಾಯನ ಸನ್ನಿಧಾನದೊಳಗೆ ಬಿಟ್ಟು ಮತ್ತು ಹೊಳ್ಳಿ ಬರೋ ವರ್ಷದವರೆಗೂ ಮಾಳಿಂಗರಾಯ ಮತ್ತೆ ನಿನ್ನ ಪುಣ್ಯದಿನ ಮತ್ತೆ ಮುಂದಿನ ವರ್ಷ ಬಂದು ದರ್ಶನ ಮಾಡ್ತಕ್ಕಂತಹ ಭಾಗ್ಯ ಕೊಡು. ಹೌದು, ಸಂಸಾರ, ಹೆಂಡ್ರು, ಮಕ್ಕಳು ಎಲ್ಲ ನಮ್ಮ ಪ್ರಪಂಚ ಚೆನ್ನಾಗಿ ನಡೆಸು ಭಗವಂತ ತಿಳ್ಕೊಂಡು, ಹೌದು, ನಾವು ನೀವು ಇವತ್ತಿನ ದಿವಸ ಎಲ್ಲ ಬೇಡ್ಕೊಂಡು ಹೋಗ್ಬೇಕಾಗ್ಯದ. ಹೌದು ಹೌದು, ಅದಕ್ಕೆ ತಾವೆಲ್ಲ ಬಂದಿರು. ಭಕ್ತಿಯಿಂದ ಗುರುನಾಥನ ಸನ್ನಿಧಾನದೊಳಗ, ಹೌದು, ತಮ್ಮ ಎಲ್ಲ ಕೆಟ್ಟ ಗುಣಗಳನ್ನ ಅವಗುಣಗಳನ್ನ ಬಿಟ್ಟು ಬಿಟ್ಟು ತಾವೆಲ್ಲ ಭಕ್ತಿಯಿಂದ ಇಲ್ಲಿ ಗುರುನಾಥನ ಸನ್ನಿಧಾನದೊಳಗ, ಹೌದು, ಒಂದು 4 ತಾಸ ನಿವಂತ ನಾವು ನೀವು ಗುರುವಿನ ಸ್ಮರಣೆ ಒಳಗೆ ಇದ್ದೇವಪ್ಪ ಅಂತಂದ್ರ ನಮ್ಮೆಲ್ಲ ಪಾಪ ಕರ್ಮಾದಿಗಳನ್ನ, ಹೌದು, ತನ್ನಿಂದ ತಾನೇ ನಶಿಸಿ ಹೋಗಿ ನಮಗೂ ನಿಮಗೂ ಗುರು ಮಾಳಿಂಗರಾಯ ಒಳ್ಳೆಯದನ್ನ ಮಾಡ್ತಾನೆ. ಹೌದು, ಅದಕ್ಕ ಈಗಾಗಲೇ ನಮ್ಮ ಕಮಿಟಿಯ ಹಿರಿಯರ ಒಂದು ಸೂಚನೆಯನ್ನು ಕೊಟ್ಟಾರಪ್ಪ. ಒಂದು ಕಡೆನೂ ಕಟ್ಟಾರ, ಒಂದು ಇಲ್ಲಿ ಮೈಕಿಗೆ ಒಂದು ಕಡೆನೂ ಕಟ್ಟಾರ ಹೊಸದು. ಅದಕ್ಕೇನೆ ಒಂದು ಬಿಟ್ಟು ತೋರಿತ್ರಿ ಅದ್ರಿ. ಅದಕ್ಕ ಕಡೆ ಯಾಕೆ ಕಟ್ಟಾರ? ಅಲ್ರಿ, ದೈವಕ್ಕೆ ಕೇಳ್ಬೇಕಾದ್ರೆ ಕಮಿಟಿ ಅವರು ಹೇಳ್ಯಾರ, ಕಟ್ಟಾರ. ಹೌದು, ಯಾಕಂದ್ರೆ ದೈವದವರು ಈ ಕಡೆ ಹಾಡ್ಕಿ ಕಡೆ ಗುರು ಮಾಳಿಂಗರಾಯ ಕಡೆ ಲಕ್ಷ ಅದು. ಬಹಳ ದಿವಸಕ್ಕೆ ನಾವು ನೀವು ಕೂಡಿ ತಿಳ್ಕೊಂಡು ಕಲ್ಲು ತಗೊಂಡು ಹೊಡೆದಾಡ್ಕೋತ ಮಾತಾಡ್ಕೋತ, ಅಯ್ಯ ನಮ್ದು ಹಂಗಾಯ್ತು ನಿಮ್ದು ಹಿಂಗಾಯ್ತು, ನೀ ಹಂಗ ಬಂದಿ, ನಾ ಚಡ್ಚಾಣದಿಂದ ಬಾಳ ದಾರಿ ಬಾಳ ತಗ್ಗ ಹೊಡಿತೇವ, ಜಿಗಿದು ಬಿದ್ನೇವ ಅಂತಾರೋ. ಹಿಂಗಿಲ್ಲ, ನಾ ಶಿರಡೋಣ ಮೇಲೆ ಸದ್ದು ಚೆನ್ನಾಗಿ ಹೊಸ ದಾರಿಗೆ ಬಂದಂತಾರೋ. ಅಯ್ಯೋ ಎಡ್ಡು ದಾರಿ ಸುಮಾರು ಇರ್ತೇವೆ, ನಾ ಉಮ್ಮದಿ ಮೇಲೆ ಬಂದ ತಿಳ್ಕೊಂಡು ಮಾತಾಡ್ತಾರೋ. ಕಡೆ ಯಾಕೆ ಕೊಟ್ಟಾರ? ಯಾಕ್ರಿಪ್ಪ? ನಾವೇನ್ ಹೇಳತ್ತೀರಿ? ದೈವಕ್ಕೆ ಕೇಳಿಲ್ಲ ಅಲ್ಲ, ಪ್ರಶ್ನೆ ಕೇಳಿದವ್ರು ತಾಳ್ನವ್ರು ಇಬ್ರು. ಅದೇ ಇಬ್ರು ಕೇಳಿದ್ದು ನಾವು ದೈವದವ್ರಿಗೆ ಕೇಳ್ತೀವಿ. ದೈವದವ್ರಿಗೆ ಏನು ಕೇಳತ್ತೀವಿ? ಹೌದು, ಹಾಡಿಕೆ ಕಡೆ ಲಕ್ಷ ಅದು, ಏನು ಶೇಂಗಾದ ಹೋಳಿಗೆ ಕಡೆ ಅವ್ರದ್ದು ಲಕ್ಷ ಅದು, ಅದು ಬೇಕಾಗಿದೆ ನಮಗ. ಈಗ ಕಡೆ ಕಟ್ಟ ಮುಂದಾದ ಹಾಲಾಳ ಮಾಸ್ತರ್ಗೆ, ಗುಬ್ಬಣ್ಣಿಂಗನ ಮಾಸ್ತರ್ಗೆ 2 ಪ್ರಶ್ನೆ ಇಟ್ಟಾರ. ಏನು ಪ್ರಶ್ನೆ ಇಟ್ಟಾರ ತಿಳ್ಕೊಂಡು ಕಡೆ ಕಟ್ಟಾರ? ಯಾವ ತಾಯಿಗೆ ಕೈ ಎತ್ತಿ ಹೇಳ್ತೀರಿ ಹೇಳ್ರಿ. ನೀವು ಹೇಳಿದ್ರಂದ್ರ ನಿಮ್ಮ ಲಕ್ಷ್ಯ ಇಲ್ಲ ಅದ. ಇವತ್ತು ಹುಲಜಂತಿಗೆ ಬಂದಿದ್ದಕ್ಕ ಸ್ವಾರ್ಥ ಕಾಯ್ತತ್ ನಾವ್ ಅಂತೀವಿ. ಇಲ್ಲ, ಮುತ್ತ ನಿಮಗೇನು ರೊಕ್ಕ ಕೊಟ್ಟಾನ, ಬೇಕು ಬೇಡ ದುಡಿಸಿ ಹಾಡುದು ನಿಮ್ಮ ಕರ್ತವ್ಯ, ಮಾತಾಡುದು ನಮ್ಮ ಕರ್ತವ್ಯ. ಮತ್ತೆ ಹೊತ್ತು ಮುಳುಗನ್ ನಮ್ಮ ಗಾಡಿಗೆ ನಾವು, ನಿಮ್ಮ ಗಾಡಿಗೆ ನೀವು. ಹೌದು ಹೌದು ಹೌದು, ನಮಗೆ ಸಂಬಂಧ ಇಲ್ಲ, ನಾವು ನಿಮಗೆ ಸಂಬಂಧ ಇಲ್ಲ ಅಂತೀವಿ ಅಂದ್ರ ನಾವು ನಿಮ್ಗೆ ಯಾರಿಗೆ ಕೇಳುದಿಲ್ಲ. ಈಗ ಏನು ಪ್ರಶ್ನೆ ಏನನ್ನು ಹೇಳ್ಬೇಕಂದ್ರೆ ಅವಾಗಳು ಹೇಳಿದ್ರಂದ್ರ ಈ ಕಡೆ ಹಾಡ್ಕಿ ಕಡೆ ಗುರು ಮಾಳಿಂಗರಾಯನ ಕಡೆ ಇವ್ರ ಲಕ್ಷ ಆದಂದಂಗ. ಇಲ್ಲ, ಬರೋ ಶೇಂಗಾದ ಹೋಳಿಗೆ, ಮೈಸೂರು ಪಾಕ, ಗೋಧಿ ಹಿಟ್ಟಿನ ಕಡೆನೇ ಇವ್ರ ಲಕ್ಷ ಆದಂದಂಗ ಹೇಳ್ತಾರ. ಹೇಳ್ರಿ. ಯಾಕಂದ್ರ
ಇಲ್ಲಿಗೆ ಬಂದೀವಿ. ಹಾ ಹಾ ಬಂದೀವಿ ಅಂದ್ರ ಎದಕ್ಕೆ ಬಂದೀವಿ ಅನ್ನೋದು ಬೇಕಲ್ಲ. ಹೌದು. ಈಗ ಬೀಗರ ಮನೆಗೆ ಹೆಣ್ಣು ತಗೊಳಕ್ ಹೋಗಿ ಬಂದೀವಿ ಅಂದ್ರ ನಾವ್ 8 ಮಂದಿ ಹೋಗ್ತೀವಿ. ಹೌದು. ಹೋಗ್ಯಾರ ನಮ್ಮ ಮನೆ ಸಂಸಾರ ಹೋಗಿ ಬೀಗರ ಮನೆ ಕೂತು ಮಾತಾಡ್ದೇವ ಅಂದ್ರ ಜರ್ ಮಾತಾಡೋದಾತ ಹೆಂಗೆ ಬೀಗ್ರಿಲ್ಲಾರಕ್ಕಾರ. ಅಲ್ಲ ಅವ್ರ ಏನಂತಾರ, ಈ ಬೀಗತನಕ್ಕೆ ಬಂದವ ಚಾಗಿ ಕಂಡವಿಲ್ಲ ಮತ್ತೊಬ್ಬರ ಮನೆಗೆ ಚಾ ಕುಡ್ಲಕ್ ಬಂದವು ಅಂತಾರ ಅವ್ರು. ಹೌದು ಹೌದು. ಅದೇ 8 ಮಂದಿ ಹೋಗಿ ಬಂದವ ಹಂಗ್ರಿ ಪೋಣಗಳ ನೀವ್ ಆರಾಮ ನಾವ್ ಆರಾಮ. ಹೌದು ಮನೆಗೆ ಹೆಣ್ಣು ಕೇಳಕ್ ಬಂದೇವ್ ಹಿಂಗ ವಿಷಯಕ್ಕೆ ಬಂದೇವ ಅಂದ್ರ ಹೌದು ಅಂತಾರ ಬೀಗತನಕ ಅಂದಂಗ. ಅಗದಿ ಯಾರ ಹೆಣ್ಣು ತಗೊಳ ಬಸ್ ಚಾರ್ಜ್ ಹಾಕ್ತಾನ ತಿಳ್ಕೊಂಡಿಕೆರೆ ಅವ್ರ ಗಾಡಿ ಕೂತು ಹೋಗುದು ತಮ್ಮ ಮನೆ ಸಂಸಾರ ಮಾತಾಡಿದ್ರ ಅದಕ್ಕೊಂದು ಬೆಲೆ ಸಿಗುದಿಲ್ಲ. ಹೌದು. ಹಂಗ ಈ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಯಾರು ಬೇಕಾದವ್ರು ಹೇಳ್ರ ಇಲ್ಲ ಇಲ್ಲಿ ಹಾಲದ ಮಾಸ್ತರ್ಗ ನಿಂಗಣ ಮಾಸ್ತರ್ಗ ಕಡೆ ಯಾಕೆ ಕೊಟ್ಟಾರ ನಮಗ್ ಗೊತ್ತದ ಅಂದ್ರ ನಿಮ್ಮದು ಮನಸ್ಸ ಪೇಡೆ ಮೈಸೂರು ಪಾಕ್ ಕಡೆ ಹೋಗಿಲ್ಲ, ಹಾಡ್ಕಿ ಕಡೆ ಲಕ್ಷ ಆದ ನಂಗ. ಇಲ್ಲ ಅದು ಏನು ಹೇಳೋರು ನಮಗೇನು ತಲೆಗೆ ಹತ್ತಲಿಲ್ಲ ಅಂದ್ರ ಈ ಕಡೆ ನಿಂದ್ರ ಲಕ್ಷ್ಯ ಇಲ್ಲ. ಇವರು 8 ದಿವಸ ಇದ್ರು ಕರ ಬೋರ್ಗಲ್ ಮ್ಯಾಲ ನೀರು ಚೆಲ್ಲದಂಗ ಸರ್ ಹೇಳ್ತಾರ್ರಿ, ಹಂಗೇನ್ ಬಾಳ ಮಾತಾಡ್ಬಾರ್ರಿ. ಇಲ್ಲ ಅವ್ರ ಮ್ಯಾಲಿನ ಪರವಾಗಿ ಬೇಕಾದವ್ರು ಹೇಳಲ್ಲ, ಪ್ರತಿಯೊಬ್ಬರ ತಾನೆ ಇಲ್ಲ ಹೇಳ್ತಾರ ಹೇಳ್ರಿ. ಹಾಲಿನ ಬಗ್ಗೆ ಗುಬ್ಬಿ ಬಗ್ಗೆ ಇದಕ್ಕೆ ಪ್ರಶ್ನೆ ಅಂತ ಹೇಳ್ತಾರ. ನನ್ ಕೇಳಿ ಬಂದು ಹೇಳ್ರಿ ಈಗ. ಅಲ್ಲ ನೀವು ಅವ್ರಿಗೆ ನೆಪ್ ಮಾಡಿ ಕೊಡ್ಬಾರ್ರಿ. ಹೇಳ್ತಾರ ಯಾಕ ಅವ್ರ ಲಕ್ಷ್ಯ ಕಡೆ ಬೇಕಲ್ಲ. ಇಲ್ಲಿಗೆ ಬಂದೀವಂದ್ರ ಅದು ಇದು ಇಂಥ ಜಾಗ ಆದ. 2 ಮಾತು ಹೇಳಿ ಹೌದು ನಮ್ಮ ಹಾಲಳ ಮಾಸ್ತರಿಗೆ ಹಾಲಕ್ಕೆ ಪಾಳ ಕೊಡಬೇಕಾಗ್ಯದ. ಯಾಕಂದ್ರೆ ಇದು ಕಡೆದ ಕುಸ್ತಿ. ಕಡೆದು ಬಾಳೆಕಾಯಿ ಕುಸ್ತಿ ತಾನೆ ಹೆಂಗಾರ ಮಾಡಿ ಹೋಗ್ಲಕ್ ಬರ್ತದ. ಕಡೆ ಕಟ್ಟಾರಂದ್ರೆ ಇದು ಕಡೆದ ಕುಸ್ತದ. ಹೌದು. ಯಾಕಿದ್ರ ಉಂಡು ಹೋಗುದು ಇವತ್ತ, ಲೆಕ್ಕಿದ್ರ ಜಾಗದ ಮೇಲೆ ಕೊಟ್ಟು ಹೋಗುದು. ಇದು ಯಾಕ ಈ ಕಡೆ ಕಟ್ಟಿದಕ್ಕಾಗಿ. ಹೌದು. ನೀವು ಮಾಸ್ತರ ನಮ್ಮ ಮನೆ ಒಳಗೆ ಇರಬೇಕು. ನಾಳೆ ಮನ್ಯಾಗ ಆದ್ರೆ ಇಲ್ಲಿಗೆ ಹೋಗುತ್ತಾನ ನೀ ನನ್ನ ಗಡಿನೇ. ಹೌದು ಅದಕ್ಕೆ ಹೌದಲ್ರಿ. ಲಾಸ್ಟಿಗೆ ತಾಳ್ನವ್ರು ನಿರ್ಣಯ ಕೊಡೋಹಾರ ಹಾಲಾಳ ಮಾಸ್ತರಿಂದ ಬಾರಿ ಕಡೆ ಹಾಲಾಳ ಮಾಸ್ತರ್ ಹೋಲತ್ತಾರ ಹೇಳ್ತಾರ. ಇಲ್ಲ ನಿಂಗಣ ಮಾಸ್ತರ ಹಳಿದಾದ್ರು ಮುದುಕಿ ಇನ್ನೂ ಬಿಟ್ಟಿಲ್ಲ ಹುಳಿ ಅಂತಂದ್ರ ಹೋಲ ಅಂದ್ರೆ ಅದನ್ನೆಲ್ಲ ಹೇಳಿರ್ತಾರ. ಹೌದು. ಇವತ್ತ ಹಳಿದು ಒಂದು ಎಳಿದು ಹಳಿದರ ತಿಳಿಬೇಕಾಗ್ಯದ, ಇಲ್ಲ ಎಳಿದರ ತಿಳಿಬೇಕಾಗ್ಯದ. ಹೌದು ಹಳಿದವಲ್ರಿ ಎಲ್ಲಾರು ಬಸವರ ಸರ ಹಳಿದವತ್ತೀರಿ ಇದ್ರಾಗ. ಹಳಿದು ಈಗ ನಮ್ದೆಲ್ಲ ಗಾಡಿ ಬೆಳದಾಗ ಅಂದ್ರೆ ನಾವು ಹಳಿ ಲೆಕ್ಕದಾಗೆ ಬಂದವು. ಅಲ್ಲ ಎಳಿದ್ ಹೆಂಗ್ ಮಾಡ್ತದ ಹಿಂಗ್ ಮಾಡ್ತದ. ಇಲ್ರಿಪ್ಪ ಇರ್ಲಿ ದಯವಿಟ್ಟು ಹಿಂದ ಮುಂದೆ ಸರ್ ನೋಡಿ ಅವ್ರು ನಾವು ಹೇಳಕ್ ಹೌದು. ಅದು ಎಳಿದ್ ಹೆಂಗ್ ಮಾಡ್ತದ ಹಿಂಗ್ ಗಾಳಿ ಬಿಡಾನ ಹಿಂಗ್ ಹೊಳತಿರ್ತದ. ಹೆಂಗ್ ಹೇಳ್ತದ ಇದು ಹಳಿದಿಲ್ಲ, ಸೊಮ್ಮು ಕುದುರ್ತಿರ್ತದ. ಗಪ್ ಕೂತೆ ಕೆಲಸ ಮಾಡ್ತಾವ. ಇಲ್ಲ ಹೆಜ್ಜೆ ಕುತ್ತಾವ ಅಂತಿರ್ತಾರ ಹಳಿ ಅಂತ. ಅದಕ್ಕೇನು ಹೆಜ್ಜೆ ಕುತ್ತಾವ. ಹೌದು. ದಾರಿ ಸಾಗೋರ್ಕಿದೆ ಒಂದು ಹೊಸದ ಹೋಗ್ಲಿಕ್ಕೆ ಹೂಡು ಅಂತಿರ್ತಾರ. ಹೌದು. ಹೋಗಿ ಹಂಗಂದ್ರೆ ಬಿಟ್ರೆ ಮಾರುತಿ ಕಾರ್ ಬಿಟ್ಟಾಗ ಪಟ್ನ ಬರಮ್ ಅಂತಿರ್ತಾರ. ಹಂಗ ಈಗ ಮಾರುತಿ ಕಾರ್ ಇದ್ದಂಗ. ಅದಕ್ಕೆ ಇವತ್ತ ಏನದ ವಿಷಯ ಏನಂದ್ರಪ್ಪ, ಒಂದು ಗುಬ್ಬಿದ ಗುಣ ಎಂತಾವ. ಗುಬ್ಬಿ ಹಾಲಿನ ಗುಣ ಎಂತಾವದ. ಹಾಲಿಂದು ಅಲ್ಲ ಹಾಲಿಂದ ಯಾರು ಹೇಳ್ಬೇಕ್ರಿ? ವಿಷಯ ಹಿಂಗಾಗ್ಯವ್ರಿ. ಹಿಂಗ ಹಾಲಿಂದು ಹಳಿದ್ ಹೇಳ್ಬೇಕತ್ ನೋಡ್ರಿ ನಮ್ ಸಾರು ದಯಾನಂದ ಅವ್ರು ಎಲ್ಲಾರ ವಿಷಯ ಕೊಟ್ಟವ್ರು. ಇಲ್ಲ ಬಂದ್ ಹೇಳಲ್ಲ ಅವಸರದಾಗ ಗಡಿಬಿಡಿ ಅಂತ ಹೇಳಿ. ಈಗ ವಿಷಯ ಹಿಂಗಾಗ್ಯಾವ್ರಿ ದಯಾನಂದ್ ಸರ್ ಹಿಂಗಾಗ್ಯಾವ. ಅದಕ್ಕೆ ಕೇಳಕತ್ತಾರ ಅವ್ರು. ಹಂಗೆ ಇಟ್ಟಿರೋ ಏನು ಹೇಳೋದ್ರಾಗೆ ಹೆಚ್ಚ ಕಮ್ಮಿ ಆಗ್ಯಾವ ಹೇಳ್ತಾರ ಅವರು. ಆ ಗುಬ್ಬಿಲವರಿಗೆ ಹಾಲಿಂದಿವ್ರಿಗೆ ತಾಳದಾಗ ತೊಗೊಂಡ್ಬಿಟ್ರೆ ಮೈಕ್
ಒಂದ್ ಸ್ವಲ್ಪ ದೈವ ಯಾಕಂದ್ರೆ ಇಲ್ಲಿ ನಮ್ಮ ಬಾಗೇವಾಡಿ ಶರಣು ಬಸ್ತಾಸ್ ಅವರು ಎಲ್ಲಾದ್ರೊಳಗ ಸತ್ಸಂಗದೊಳಗ ಅದಾರ, ಈ ಕಡೆ ಸಾಹಿತ್ಯದೊಳಗ ಅದಾರ. ಹೌದು. ಮೊದಲ ರಮೇಶ್ ಅಣ್ಣ ಹಾರಪ್ಪ, ಯಾವ ಮ್ಯಾಳದವ್ರು ಏನಪ್ಪಾ ಅಂತಂದ್ರ ಮೊದಲನೇ ಸಂದ ಆರಂಭ ಮಾಡಿದ್ರು ನಿಮ್ಗೆ ಗೊತ್ತದ. ಹೌದು. ಒಂದು ಪದ ಹಾಡಿದ್ರು, ಹಾ, ತದನಂತರ ಒಂದು ಮಾರ್ಗ ಹಾಡಿದ್ರು. ಹೌದು. ನಂತರ ಯಾರು ಮಾತಾಡ್ಬೇಕಾಗಿತ್ತು, ಯಾರು ಹಾಡ್ಬೇಕಾಗಿತ್ತು ನಮ್ಮ ಬಸ್ತಾಸ್ ಸರ್ ಹೇಳ್ಬೇಕು. ಪಾಳೆ ಯಾರು ತಗೊಂಡ್ರ ಅನ್ನೋದು ಸಂಶಯ ಅದನ್ರಿ ಮಗ. ನಿಮ್ಮ ಇದೇ ಪಾಳಿ ನಿಂಗಾಲ ಮಾಸ್ತರ್ ಯಾಕೆ ತಗೊಂಡ ಅಂದ್ರ ನಾ ಗೆಡ್ಡದಿನಿ ಹಾಲದ ಮಾಸ್ತರ್ ಎತ್ತರದಾರ. ಹೌದು. ಪಟ್ನ ನನಕ ಮೊದಲು ಈ ಬಳ್ಳಿ ಕಡೆ ಹೊಡಿಬೇಕು, ಈ ದೈವ ಹಾಲು ಹಳ್ಳಿ ಹಾಲಿನ ಕಡೆ ಹೊಳ್ಳಬಾರ್ದು, ಮೊದಲು ನನ್ನ ಗುಬ್ಬಿ ಕಡೆಗೆ ಹೊಳಲಿ ಅಂತೇಳಿ ಇನ್ನ ನನ್ನ ಸಂದೇ ಮುಂದೆ ಮುಗಿಲಿಲ್ಲ. ಹಾ ಹಾ ಹಾ. ಆದ್ರೂ ಬಂದನ ಗೆದ್ದಿದ್ರು ಅಡ್ಡಲ್ಲಿ ಕಮ್ಮಿಲ್ಲ ಅಂದಾಗ ಒಳಗೆ ಬಂದು ಗೆದ್ದು ನಿಂತಾರ. ಪಾಳೆ ಕಸ್ಕೊಂಡಾರಪ್ಪ. ಪಾಳಿ ಕಸ್ಕೊಂಡಾರ. ಇದು ಇದು ನಿಯಮದ. ಈ ಇಬ್ರು ಹೇಳ್ಬೇಕು ಯಾಕಪ್ಪ ಅಂತ ನಿರ್ಣಾಯಕರು ಯಾರು. ನಮ್ಮ ಸಂದಿನೊಳಗ ನಮ್ಮ ಸಂದ ಮುಗಿದ ಮ್ಯಾಗ ಇವರು ಮೆಟ್ನಾಲಿಗೆ ಮ್ಯಾಗ ನಿಂತು ತೂರ್ಬಹುದು. ಹಾ ಹಾ. ಆದ್ರೆ ನಮ್ಮ ಸಂದಿನೊಳಗೆ ಇವರು ಮಾತಾಡುವ ತಪ್ಪದ ತಂದ್ರ ಕೈ ಎತ್ತಿ ಹೇಳ್ಬೇಕು. ಹೌದು 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 ಹೌದು. ಇವರು ಮಾತಾಡೋದು ಸರಿ ಅದ ಅಂದ್ರ ಕೈ ಎತ್ತಬೇಡ್ರಿ, ಇವ್ರು ಮಾತಾಡೋದು ತಪ್ಪದ ಅಂದ್ರೆ ಕೈ ಎತ್ತಿ ಹೇಳ್ಬೇಕು. ನೀವು ನಮ್ಮ ಸಂಘ ಮಾಡಲಿತ್ತು. ಹಾ ಹಾ. ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ಸದ್ಗುರು ಮಾಳಿಂಗರಾಯ ಮಹಾರಾಜ್ ಕಿ. ಇರ್ಲಿ, ಅದಕ್ಕೆ ಏನು ಮಾಡ್ಯಾರ್ರಿ ಇವರ ಮಾತಾಡ್ರಿ, ನೀವು ಮಾತಾಡ್ಕೊಡ್ರಿ ಕಡೆ. ಆದ್ರ ನಪ್ಪ ಅಮೋಘ ಸುದ್ದಿ ಗೋಳಿ ಮಾರಾಯರು. ಹೌದು. ಈ ಮಾಸ್ತರ್ ಬರ ಕಡಿಮೆಗೆ ಕಲಿಯೋದು ಮೊದಲ ಇಲ್ಲಿ ಹಾಲ್ ಟಿಕೆಟ್ ಬಡ್ಕೊಂಡೇಳಿ. ಹಾ ಹಾ. ಇನ್ನ ಅದು ಯಾರಿಗೆ ಹೋಗ್ತದ, ಇನ್ನ ಇದು ಅಂತಿಮ ಅಲ್ಲ. ಇದು ಯಾರಿಗೆ ಹೋಗ್ತದ ಅಂತಿಮ ಅಲ್ಲ. ಅದಕ್ಕ ಪೂರ್ವೆ ಮನಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ನಿಂಗಲ್ ಮಾಸ್ತರ್ ತುಂಬಾ ಆಗ್ಯಾರ, ಒಂದು ಬೆಳ್ಳಿ ಕಡಿ ಕೊಟ್ಟಾರ. ಹಾ ಹಾ. ಹಾರ್ಟ್ ಡಬ ಡಬ ಅನ್ಬಾರ್ದತ್ತೇಳಿ. ಹಾ ಹಾ ಹಾ. ಅದಕ್ಕೆ ನಮ್ಮ ಬಸವಗೌಡ ಬಿರಾದರವರು ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಿಂಗಣ ಮಾಸ್ತರ್ ಗುಡ್ಡೇವಾಡ ಅವರಿಗೆ ಈ ಒಂದು ಗುರುವಿನ ಆಶೀರ್ವಾದದ ಉಡುಗೊರೆ ಮತ್ತು ಒಂದು ಬೆಳ್ಳಿಯ ಕಡೆಯನ್ನ ನಮ್ಮ ಬಸವಗೌಡ ನಿಂಗಣ ಮಾಸ್ತರ್ ಅವರಿಗೆ ಅರ್ಪಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ.